ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಲಕ್ನೋವಿ ಸ್ಪೆಷಲ್ ಆದ ಮಟನ್ ಮಸಾಲಾ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಮಾಡಲು ತುಂಬ ಈಸಿ ಹಾಗೂ ಸಿಂಪಲ್ ಇದೆ. ರುಚಿ ಮಾತ್ರ ಬೊಂಬಾಟಾಗಿರುತ್ತೆ. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 1 kg ಕುರಿ ಮಟನನ್ನು ತೊಳೆದು ತೊಗೊಂಡಿದ್ದೀನಿ. ಇವಾಗ ಮೊದಲು ಲಕ್ನೋವಿ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 1 ಟೀ ಸ್ಪೂನ್ ಕರಿಮೆಣಸನ್ನು ಹಾಕ್ತೀನಿ, 2 ಇಂಚು ಕಟ್ ಮಾಡಿರೋ ಶುಂಠಿ, 1 ದೊಡ್ಡ ಗಾತ್ರದ ಸುಲಿದ ಬೆಳ್ಳುಳ್ಳಿ, 4 ಹಸಿಮೆಣಸು. ಈಗ ಇದಕ್ಕೆ ನೀರು ಹಾಕದೆ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಮಸಾಲೆಯ ಪೇಸ್ಟ್ ಈ ಥರ ಆದರೆ ಸಾಕು. ಈಗ ಒಂದು ಕುಕ್ಕರಿಗೆ 8 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕಿ ಕಾಯಲು ಬಿಡ್ತೀನಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ 2 ಬಿರಿಯಾನಿ ಎಲೆ, ಜೀರಿಗೆ ಅರ್ಧ ಟೀ ಸ್ಪೂನ್, ಗುಂಟೂರು ಒಣಮೆಣಸು 2, ಕಪ್ಪು ಏಲಕ್ಕಿ 1, 6 ಲವಂಗ, 2 ಯಾಲಕ್ಕಿ ಹಾಗೂ 4 ತುಂಡು ದಾಲ್ಚಿನ್ನಿ ಚಕ್ಕೆನ ಹಾಕೋಣ. ಇಲ್ಲಿ ನಾನು 3 ಮೀಡಿಯಂ ಸೈಜಿನ ಕಟ್ ಮಾಡಿರೋ ಉಳ್ಳಾಗಡ್ಡೆಯನ್ನು ಹಾಕ್ತಿದ್ದೀನಿ. ಇದನ್ನು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ನೀವು ನೋಡಬಹುದು, ಇಲ್ಲಿ ಉಳ್ಳಾಗಡ್ಡೆ ಕಲರ್ ಚೇಂಜ್ ಆಗಿದೆ. ಈಗ ನಾನು ಮಟನನ್ನು ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ತರಿತರಿಯಾಗಿ ಗ್ರೈಂಡ್ ಮಾಡಿದ ಮಸಾಲೆ ಪೇಸ್ಟ್, ಈಗ ಮಟನನ್ನು ಮಿಕ್ಸ್ ಮಾಡಿ 5 ನಿಮಿಷದವರೆಗೆ ಹೈ ಫ್ಲೇಮಲ್ಲಿ ಕೈಯಾಡಿಸುತ್ತಾ ಫ್ರೈ ಮಾಡೋಣ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. 5 ನಿಮಿಷ ಆಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀನಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಹಳದಿ, 1 ಟೀ ಸ್ಪೂನ್ ಜೀರಾ ಪೌಡರ್, 4 ಟೀ ಸ್ಪೂನ್ ಮಟನ್ ಗರಂ ಮಸಾಲೆ. ಮಸಾಲೆಯನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೆ 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡೋಣ. ಇದು ಫ್ರೈ ಆಗಿದೆ. ಈ ಸಮಯದಲ್ಲಿ ನಾನು 1.5 ಕಪ್ಪಿನಷ್ಟು ನೀರನ್ನು ಹಾಕ್ತಿದ್ದೀನಿ. ನಿಮಗೆ ಬೇಕಾದ ಗ್ರೇವಿ ಅಳತೆಯಲ್ಲಿ ನೀವು ನೀರನ್ನು ಹೆಚ್ಚು ಅಥವಾ ಕಡಿಮೆ ಕೂಡ ಹಾಕೋಬೋದು. ವೀಕ್ಷಕರೇ, ನಿಮಗೆ ಸಮಯ ಕಡಿಮೆ ಇದ್ದಾಗ ಈಸಿಯಾಗಿ ರುಚಿಕರವಾದ ಮಟನ್ ರೆಸಿಪಿ ಮಾಡಬೇಕು ಅನಿಸಿದರೆ ಈ ಮಟನ್ ಮಸಾಲ ರೆಸಿಪಿನ ಮರೀದೇ ಟ್ರೈ ಮಾಡಿ. ಇದು ಕುದಿ ಬರ್ತಾ ಇದೆ. ಈಗ ನಾನು ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಸಲ್ ಹೊಡೆಸ್ತೀನಿ. ವೀಕ್ಷಕರೇ, ಈಗ ನಮ್ಮ ಲಕ್ನೋವಿ ಸ್ಟೈಲ್ ಸಿಂಪಲ್ ಮಟನ್ ಮಸಾಲೆ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.